ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಈಗ ನಾನು ಕೆಲಸ ಮಾಡ್ತಾ ಇದ್ದೇನೆ, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡುವ ಅಂತ ಅನಿಸಿತು. ಯಾಕಂತ ಹೇಳಿದರೆ ಪ್ರತಿದಿನ ಸಂಜೆಯೇ ನಾನು ವಿಡಿಯೋ ಮಾಡುವಂಥದ್ದು. ಇವತ್ತು ಬೆಳಗ್ಗೆ ಅಂತ ಮಧ್ಯಾಹ್ನ ಆಯಿತು, 12 ಗಂಟೆ ಆಯಿತು. ಆದರೂ ಕೂಡ ಸ್ವಲ್ಪ ಬೇಗ ಪ್ರಾರಂಭ ಮಾಡುವ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಗೊತ್ತಿಲ್ಲ ಸಂಜೆ ತನಕ ಎಂತಾದ್ರೂ ವಿಷಯ ಸಿಗ್ತದಾ ಅಥವಾ ಸಂಜೆಯಿಂದ ಯಾವತ್ತಿನ ಹಾಗೆ ವಿಡಿಯೋ ಮಾಡಬೇಕಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಕೆಲಸ ಇರುವಾಗಂತೂ ಹೊರಗೆಲ್ಲ ಹೋಗಿ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ಯಾಕಂತ ಹೇಳಿದರೆ ನಾನು 8 ಗಂಟೆಯಿಂದ 5 ಗಂಟೆ ಅಥವಾ ಎಷ್ಟೇ ಒಂದು ಅವಧಿ ಕೊಟ್ಟಿರ್ತಾರಲ್ಲ, ಅದರೊಳಗೆ ನನ್ನ ಕೆಲಸ ಮುಗಿಬೇಕು ಅಂತ ಧ್ಯೇಯ ಇಟ್ಟುಕೊಂಡೇ ನಾನು ಕೆಲಸ ಮಾಡುವಂಥದ್ದು. ಯಾಕಂತ ಹೇಳಿದರೆ ಅಷ್ಟು ಹೊತ್ತು ನಾನು ಒಂದು ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಿದರೆ ಅದರಿಂದ ಮತ್ತೆ ನನಗೆ ನನ್ನ ಮೀ ಟೈಮ್, ನನ್ನ ಪರ್ಸ್ನಲ್ ಟೈಮ್ ಅಂತ ಸಿಗ್ತದೆ. ಹಾಗಾಗಿ ಅದರಿಂದ ಮತ್ತೆ ನನಗೆ ಲ್ಯಾಪ್ಟಾಪ್ ಮುಟ್ಟುವ ಅಗತ್ಯ ಬೀಳುವುದಿಲ್ಲ. ಯಾವ ಒಂದು ಟೈಮ್ ಕೊಟ್ಟಿರ್ತಾರೆ ಅದರೊಳಗೆ ಕೆಲಸ ಮಾಡಬೇಕು ಅಂತ ನಾನು ಹಾಗೆ ಒಂದು ನನ್ನದು ಪಾಲಿಸಿ ಮೊದಲಿನಿಂದ ಕೂಡ. ಅದಕ್ಕೆ ಬೇಕಾಗಿ ನಾನು ಜಾಸ್ತಿ ಕೆಲಸ ಇರುವ ಸಮಯದಲ್ಲಿ ಎಲ್ಲ ಹೊರಗೆ ಹೋಗುದು ಅದೆಲ್ಲ ಮಾಡೋದಿಲ್ಲ, ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತೇನೆ. ಅದಾದ ನಂತರ ಮತ್ತೆ ಎಂತ ಇದ್ರೂ ಕೂಡ ನನ್ನ ಪರ್ಸ್ನಲ್ ಟೈಮ್, ಎಡಿಟಿಂಗ್ ಆಗಿರಬಹುದು ಅಥವಾ ವ್ಲಾಗಿಂಗ್ ಆಗಿರಬಹುದು, ಎಲ್ಲ ಕೂಡ ಮತ್ತೆ ಪ್ರಾರಂಭ ಆಗುದು. ಹಾಗೆ ಈಗ ಕೆಲಸ ಮಾಡ್ತಾ ಇದ್ದೇನೆ. ನೋಡುವ, ಎಂತಾದ್ರೂ ವಿಷಯ ಸಿಕ್ಕಿದ್ರೆ ಮಾಡ್ತೇನೆ, ಇಲ್ಲದಿದ್ರೆ ಮತ್ತೆ ಸಂಜೆ ವಿಡಿಯೋ ಮಾಡಿ ನೋಡುವ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತಿಗೂ ಕೂಡ ಮೊಸರು ಕಡೆಯುವ ವಿಧಾನ ಹೀಗೆ ಆಯ್ತಾ. ತುಂಬಾ ಕಡೆ ಈ ಒಂದು ವಿಧಾನ ಈಗ ನಶಿಸಿ ಹೋಗಿದೆ. ನೋಡಿ, ನನ್ನ ಅಮ್ಮ ಮೊಸರು ಕಡಿತಾ ಇದ್ದಾರೆ. ಈಗಲೂ ಕೂಡ ನಮ್ಮಲ್ಲಿ ಇದೇ ವಿಧಾನ. ಕೇವಲ ವಿಡಿಯೋಕ್ಕೋಸ್ಕರ ಅಂತ ಮಾತ್ರ ಅಲ್ಲ, ಯಾವತ್ತೂ ಕೂಡ ಹೀಗೆ ಮಾಡ್ತಾರೆ. ಅದು ಇವತ್ತು ತೋರಿಸುವ ಅಂತ ಅನಿಸಿತು. ನಾನು ಕೆಲಸ ಮಾಡ್ತಾ ಇರುವಾಗ ಸೌಂಡ್ ಕೇಳಿತು ನನಗೆ, ಹಾಗೆ ಬೇಗ ಒಂದು ವಿಡಿಯೋ ಮಾಡಿ ಬರುವ ಅಂತ ಓಡಿಕೊಂಡು ಬಂದದ್ದು. ನೋಡಿದ್ರಿ ಅಲ್ಲ, ಎಂಥದ್ದು ಮೆಸೇಜ್ ಎಂತಾದ್ರೂ ಅಪ್ಡೇಟ್ ಉಂಟಾ ಅಂತ ಬಂದು ನೋಡಿದ್ದು. ಕೆಲಸ ಮಾಡ್ತಾ ಇರುವಾಗ ನಡುವಲ್ಲಿ ಎದ್ದು ಹೋದದ್ದಲ್ಲ, ಅದಕ್ಕೆ. ನೋಡಿದ್ರಿ ಅಲ್ಲ, ಮೊಸರು ಕಡಿಯೋದು ನಮ್ಮಲ್ಲಿ ಹೀಗೆ ಆಯ್ತಾ ಯಾವತ್ತು ಕೂಡ. ಈಗ ಎಲ್ಲ ಮಷಿನ್ ಬಂದಿದೆ ಅಂತ ಹೇಳಿದರೆ ಈಗ ಪ್ರೆಸ್ ಮಾಡಿ ಮಾಡ್ತಾರೆ, ಅದಲ್ಲದೆ ಇಲೆಕ್ಟ್ರಿಕ್ ಕೂಡ ಉಂಟು. ಆದರೆ ಹೀಗೆ ಈ ಕೈಯಲ್ಲಿಯೇ ಕಡೆದು ಮೊಸರು ಕಡೆಯುವಂತಹ ವಿಧಾನ ತೀರಾ 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 ಅಪರೂಪ ಅಂತ ಹೇಳಬಹುದು. ನನಗೆ ತಿಳಿದಿರುವ ಹಾಗೆ ನಾನು ಎಲ್ಲಿ ಕೂಡ ನೋಡಲಿಲ್ಲ. ಈಗ ಯಾರ್ಯಾರ ಮನೆಯಲ್ಲಿ ಉಂಟಾ ಅಥವಾ ಯಾರಾದರೂ ಸಂಬಂಧಿಕರು ನಿಮ್ಮಲ್ಲಿ ಇನ್ನೂ ಕೂಡ ಹಾಗೆ ಮಾಡ್ತಾರ ಅಂತ ಕಮೆಂಟಲ್ಲಿ ತಿಳಿಸಿ, ಆಯ್ತಾ? ನೋಡಿ, ಎಷ್ಟು ಜೋರು ಮಳೆ ಬರ್ತಾ ಉಂಟು. ಆಗ ಬಿಸಿಲಿತ್ತು, ಈಗ ಜೋರು ಮಳೆ. ಹೊರಗೆ ಆಗ್ಲೇ ತೋರಿಸಿದೆ ಅಲ್ಲ, ಜೋರು ಮಳೆ ಬರ್ತಾ ಉಂಟು. ಹಾಗೆ ಈಗ ಊಟ ಮಾಡುವಂತ ಒಳಗೆ ಬಂದದ್ದು. ಅಮ್ಮ ಹಪ್ಪಳ ಕರಿತಾ ಇದ್ದಾರೆ, ತೋರಿಸ್ತದೆ ನಿಮಗೆ ಕೂಡ. ಜೋರು ಮಳೆ ಬರುವಾಗ ಉಂಟಲ್ವಾ, ಹಪ್ಪಳ ಎಲ್ಲ ಸೇರಿಸಿ ಊಟ ಮಾಡ್ಲಿಕ್ಕೆ ಸೂಪರ್ ಇರ್ತದಲ್ಲ, ಟೇಸ್ಟ್ ತೋರಿಸ್ತಾನೆ. ನೋಡಿ, ನಾನು ಬರುವಾಗ ಆಲ್ರೆಡಿ ಅಷ್ಟು ಕರ್ದಿಟ್ಟಿದ್ದಾರೆ. ಇದು ಉಪ್ಪು ಸೊಳೆ ಹಪ್ಪಳ ಅಂತೆ. ಅಂದರೆ ಹಲಸಿನ ತೊಳೆಗಳನ್ನು ಉಪ್ಪಲ್ಲಿ ಹಾಕಿ ಇಟ್ಟಿರ್ತೇವಲ್ವಾ, ಅದರಿಂದ ಮಾಡಿರುವಂತಹ ಹಪ್ಪಳ. ನೋಡಿ ಎಷ್ಟು ಪ್ಯೂರ್ ಉಂಟಂದ್ರೆ, ಮಡಿ ಅಂತ ಹೇಳ್ತಾರಲ್ಲ ಹಾಗೆ ಉಂಟು ಬಣ್ಣ ನೋಡ್ಲಿಕ್ಕೆ. ನಿಮ್ಮಲ್ಲಿ ಕೂಡ ಉಪ್ಪು ಸೊಳೆದೆಲ್ಲ ಹಪ್ಪಳ ಮಾಡ್ತಾರಾ ಅಂತ ತಿಳಿಸಿ, ಆಯ್ತಾ, ಕಮೆಂಟಲ್ಲಿ. ನನಗೆ ಇಷ್ಟ. ಊಟದ ಜೊತೆ ಸೇರಿಸಿ ಇನ್ನು ತಿನ್ನೋದು. ಊಟಕ್ಕೆ ಅಮ್ಮ ಆಲೂಗಡ್ಡೆ ಸಾಂಬಾರ್ ಮಾಡಿದ್ದಾರೆ, ಬಟಾಟೆ ಸಾಂಬಾರ್. ನಮ್ಮ ಕಡೆ ಆಲೂಗಡ್ಡೆಗೆ ಬಟಾಟೆ ಅಂತ ಹೇಳುದು. ಬಿಸಿ ಬಿಸಿ ಅನ್ನ ಸಾಂಬಾರಿನ ಜೊತೆಗೆ ಉಪ್ಪು ಸೊಳೆದ್ದು ಹಪ್ಪಳ. ಇಲ್ಲಿ ನೋಡಿ, ಕಾಗದ ಕಣಜದ್ದೊಂದು ಗೂಡು ಉಂಟಾಯ್ತಾ. ನಾವು ಅದಕ್ಕೆ ಕಂಚುಗಾರ ಅಂತ ಹೇಳುದು. ನಮ್ಮ ಹ್ಯಾಂಗಿಂಗ್ ಪಾಟ್ನ ಎಲ್ಲ ಇದರ ಕೆಳಗಡೆ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ. ಇದರ ಕೆಳಗಡೆ ಕಾಣ್ತಾ ಇರ್ಬೋದು ನಿಮ್ಗೆ, ಅಲ್ಲಿ ಕೂಡ ಒಂದುಂಟು. ಹಾಗೆ ಅದು ಹಾರ್ತಾ ಉಂಟು. ಅದನ್ನಮ್ಮ ಕತ್ತಿಯಲ್ಲಿ ತೆಗಿತಾರೆ ಯೂಶುವಲಿ. ಅದು ಮಾತ್ರ ಕಚ್ಚಿದ್ರೆ ಸ್ವಲ್ಪ ಊತ ಬರ್ತದೆ, ಹಾಗೆ ನೋವು ಕೂಡ ಇರ್ತದೆ. ಅದರಲ್ಲಿ ಈಗ ಹುಳ ಇಲ್ಲ. ಅದು ಇಲ್ಲದ ಸಮಯ ನೋಡಿ ಅಮ್ಮ ಅದರ ಗೂಡು ತೆಗೆಯುವುದು.
ಅದು ಎಲ್ಲ ಕಡೆ ಇದ್ರೆ ಸುಮ್ಮನೆ ನಾವು ಆಚೆ ಈಚೆ ಹೋಗುವಾಗ ಎಲ್ಲ ಒಂದು ವೇಳೆ ತಾಗಿದ್ರೆ ಉಂಟಲ್ವಾ, ಅದು ಕಚ್ಚದೆ ಬಿಡುದಿಲ್ಲ. ಕಚ್ಚಿದ್ರೆ ಅದರ ನೋವು ತಿನ್ನುವುದು ಯಾರು, ಮತ್ತೆ ಅದಕ್ಕೆ ಬೇಕಾಗಿ ತೆಗೆಯುವಂಥದ್ದು. ಗೂಡು ಸ್ವಲ್ಪ ಹಾಳು ಮಾಡಿದ್ರೆ ಮತ್ತೆ ಅದು ಬೇರೆ ಕಡೆ ಹೋಗಿ ಗೂಡು ಕಟ್ಟಿಕೊಳ್ತದೆ. ನೋಡಿ ಅಲ್ಲಿದ್ದದ 2 ಇದರಲ್ಲಿ, ಹಾಗೆ ಇಲ್ಲಿ ಬಂದು ನೋಡಿದಾಗ ಇದರಲ್ಲಿ ಕೂಡ ಉಂಟು. ಇದರಲ್ಲೆಲ್ಲ ಕಾಣ್ತಾ ಇರ್ಬೋದು. ಇಲ್ಲಿ ಕೂಡ ಒಂದ್ಸಲ ಗೂಡು ಕಟ್ಟಿತ್ತು, ಇಲ್ಲಿ ಕೂಡ ಹಾಗೆ ಇದರಲ್ಲಿ ಕೂಡ ಗೂಡು ಕಟ್ಟಿದ್ದ ನಿಶಾನೆ ಉಂಟು. ಇಲ್ಲಿ ಹಾರ್ತಾ ಉಂಟು ನೋಡಿ, ಈ ಒಂದು ಎಲೆಯ ಮೇಲೆ ಕಾಣ್ತಾ ಉಂಟ ನಿಮಗೆ. ಅದಕ್ಕೆ ಚಂದ ಜಾಗ ಒದಗಿಸಿ ಕೊಟ್ಟಿದೆ ಈ ಒಂದು ಪಾಟ್. ಅದರ ಕೆಳಗೆ ಖುಷಿ ಆಗ್ತದೆ, ಕಾಣ್ತದೆ ನೋಡಿ ಹಾರದಿಲ್ಲೆಲ್ಲ. ಹಾಗೆ ಇದ್ರ ಅಡಿಯಲ್ಲಿ ಕೂಡ ಉಂಟು ನೋಡಿ, ಇದರಲ್ಲಿ ಹುಳ ಕೂಡ ಉಂಟು ಒಂದು. ಇಲ್ಲಿ ಕಾಣ್ತಾ ಉಂಟ ನಿಮಗೆ, ಇದರ ಮರೆಯಲ್ಲಿ ಫೋಕಸ್ ಅದರ ಒಳಗಡೆ ಆಗ್ತಾ ಇಲ್ಲ. ಈಗ ಖಂಡಿತ ನಿಮಗೆ ಇಲ್ಲಿ ಒಂದು ಉಂಟು, ಹಾಗೆ ಅದರ ಗೂಡು ಇನ್ನೊಂದು ಕಡೆ ಇಲ್ಲಿ ಕಾಣ್ತಾ ಇರಬಹುದು. ಎಲ್ಲ ಪಾಟಿನ ಕೆಳಗೆ ಗೂಡು ಕಟ್ಟಿ ಇಟ್ಟಿದೆ. ಇದರಲ್ಲಿ ಉಂಟ ನೋಡುವ, ಇದರಲ್ಲಿ ಇರ್ಲಿಕ್ಕಿಲ್ಲ ಬಹುಶಃ. ನೋಡಿ ಇದರಲ್ಲಿ ಇದ್ದದ್ದನ್ನು ತೆಗ್ದಿದ್ದಾರೆ ಅಮ್ಮ. ಇದು ಹಳತ್ತಾಗಿದೆ ಪಾಟ್, ಹಾಗೆ ಕಟ್ಟಾಗಿದೆ. ಮತ್ತೆ ಉಳ್ದದ್ರಲ್ಲೆಲ್ಲ ಸಾಧಾರಣ ಉಂಟು. ಹಾಗೆ ಅಮ್ಮ ನೋಡುದು ಎಲ್ಲದರಲ್ಲಿ ಉಂಟಾ ಅಂತ, ಹುಳ ಇಲ್ಲದಾಗ ತೆಗಿಯುವುದು. ನೋಡಿ ಇಲ್ಲಿ ತುಮಣ ಹೇಗೆ ಕೂತಿದೆ ಅಂತ. ಮಳೆ ಬರ್ತಾ ಉಂಟು, ಹಾಗೆ ಒಳಗೆ ಬಂದು ಕೂತದ್ದು. ಒಳಗೆ ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಶೀಟ್ ಉಂಟು, ಹಾಗೆ ಅದಕ್ಕೆ ಖುಷಿಯಾಗಿದೆ. ಇಲ್ಲಿ ಕಳ್ಳನ ಹಾಗೆ ನೋಡ್ತಾ ಉಂಟು. ಮಧ್ಯಾಹ್ನದಿಂದ ಮಳೆ, ಬಟ್ಟೆಗಳೆಲ್ಲ ಒಣಗುದೇ ಇಲ್ಲ ಆಯ್ತಾ. ಇಲ್ಲದಿದ್ರೆ ಅಂಗಳದಲ್ಲಿ ಹಾಕಿದ್ರೆ ಒಂದು ಬೆಳಗ್ಗೆಯಿಂದ ಸಂಜೆ ಆಗುವಾಗ ಒಣಗಿ ಸಿಗ್ತದೆ. ಇವತ್ತು ಮಧ್ಯಾಹ್ನ ತನಕ ಸ್ವಲ್ಪ ಬಿಸಿಲಿತ್ತು, ಮಧ್ಯಾಹ್ನ ಮೇಲೆ ಇಡೀ ಮಳೆ. ನನ್ನದು ಕೆಲಸ ಎಲ್ಲ ಆಯ್ತು. ನೋಡಿ ಮಲ್ಲಿ ಬಂದಿದ್ದಾಳೆ. ಈಗ 5 ಆದದ್ದಷ್ಟು ನನಗೆ ಕೆಲಸ ಮುಗಿಯುವ ಸಮಯ ಅಲ್ವಾ, ಹಾಗೆ ಅವಳಾಗ್ಲೇ ಹೇಳಿದ್ಲು ಮತ್ತೆ ಬರ್ತೇನೆ ನಾನು ಅಂತ. ಅವಳಿಗೆ ರಜೆ ಈಗ ಅಲ್ವಾ, ಈಗ ಅವಳಿಗೆ ರಜೆ ಅಂತ ಬಂದಿದ್ದಾಳೆ. ನಮಗೆ ಇಲ್ಲಿ ಹೊರಗೆಲ್ಲ ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಮಳೆ ಬರ್ತಾ ಉಂಟು. ಇಲ್ಲಿ ನೋಡಿ ಮಳೆಗಾಲದಲ್ಲಿ ಇದು ಕೂಡ ಒಂದು ನಮಗೆ ತೊಂದರೆ ಆಯ್ತಾ. ನಾವಿದಕ್ಕೆ ಹಿಸ್ಕು ಅಂತ ಹೇಳುದು ನಮ್ಮ ಹವ್ಯಕ ಭಾಷೆಯಲ್ಲಿ, ಹಾಗೆ ತುಳುವಲ್ಲಿ ಪೂವೆಚ್ಚಿ ಅಂತೆಲ್ಲ ಹೇಳ್ತಾರೆ, ಕನ್ನಡದಲ್ಲಿ ಬಸವನ ಹುಳ ಅಂತ ಹೇಳ್ತಾರೆ. ಹಾಗೆ ನೋಡಿ ಮಳೆಗಾಲದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇದಿರ್ತದೆ. ಅಂದರೆ ತುಂಬ ಜಾಸ್ತಿ ಅಂತಲ್ಲ, ಆದರೆ ಅಲ್ಲಲ್ಲಿ ಕಾಣಲಿಕ್ಕೆಲ್ಲ ಸಿಗ್ತದೆ. ಅದು ಹೋದಲ್ಲಿ ಎಲ್ಲ ಈ ರೀತಿ ನೀರು ಮಾರ್ಕ್ ಮಾಡಿಕೊಂಡು ಹೋಗ್ತದೆ. ಒಂದು ವೇಳೆ ಅದನ್ನು ಮೆಟ್ಟಿ ಹೋದರೆ ಅದು ಎಂತ ಅಂಟು ಅಂತ ಹೇಳಿದರೆ ನೋಡಿ, ಪಕ್ಕದಕ್ಕೆ ಎಂಥದೋ ಆಯಿತು. ನಾನು ಹೇಳಿದ್ದು ಅದಕ್ಕೆ ನಾಚಿಗೆ ಆಯ್ತಾ ಅಂತ. ಈಗ ಸಂಜೆ ಆಗಿದೆ. ಎಲ್ಲಿಗೆ ಹೊರಟದ್ದು ನಾನು ಗೊತ್ತುಂಟಾ? ಅಮ್ಮ ನನ್ನನ್ನು ಬಿಟ್ಟು ಬರಲಿಕ್ಕೆ ಎಂತ ಇಲ್ಲ ಆಯಿತಾ. ನಾನು ಮತ್ತು ಅಪ್ಪ ಪೇಟೆಗೆ ಹೋಗೋದು. ಯಾಕಂತ ಹೇಳಿದರೆ ತುಂಬ ಸಮಯದಿಂದ ಒಂದು ಇದು ಕೆಲಸ ಆಗಬೇಕಿತ್ತು ನಮಗೆ. ನಾನು ಬಟ್ಟೆ ಇಡುವ ಕವಾಟು ನನ್ನದು, ಮತ್ತು ಅಕ್ಕನ ಹಳೆ ಬಟ್ಟೆಗಳು, ಅಕ್ಕ ಮೊದಲು ಹಾಕ್ತಾ ಇದ್ದ ಬಟ್ಟೆ ಅಥವಾ ಅವಳು ಇಲ್ಲಿ ಬಂದಾಗ ಹಾಕ್ಲಿಕ್ಕಿರುವಂತಹ ಬಟ್ಟೆಗಳೆಲ್ಲ ಉಂಟಲ್ಲ, ಅದೆಲ್ಲ ಯಾರೋ ಬಂದು ಮೇಲೆ ಹೋಗುವವರು. ಹಾಗೆ ಆ ಬಟ್ಟೆ ಇಡಲಿಕ್ಕೆ ನಮ್ಮದು ಕವಾಟು ಉಂಟು, ಕಬ್ಬಿಣದ್ದು ಹಳೆ ಕವಾಟೆಲ್ಲ ಬರ್ತದಲ್ಲ, ಹಾಗೆ ಅಮ್ಮನಿಗೆ ಬಾಯಿ ಮಾಡಿದೆ. ಆ ಕವಾಟು ತುಂಬ ಹಳತ್ತಾಗಿದೆ. ಅದರದ್ದು ಸ್ವಲ್ಪ ಡೋರು ಹಾಕುವಾಗ ಕೂಡ ಅಷ್ಟೇ ಲಾಕ್ ಎಲ್ಲ ಸರಿ ಬೀಳುವುದಿಲ್ಲ. ತುಂಬ ಹಳತ್ತಾಗಿದೆ ಆಯಿತಾ. ಹಾಗೆ ತುಂಬ ಸಮಯದಿಂದ ಅಂದುಕೊಳ್ತಾ ಇದ್ದೆವು. ಹಾಗೆ ಇವತ್ತು ನಮಗೆ ಸಮಯಾವಕಾಶ ಸಿಕ್ಕಿತು. ಇನ್ನು ವೀಕೆಂಡಲ್ಲೆಲ್ಲ ಕೆಲವು ಫಂಕ್ಷನ್ಸ್ ಎಲ್ಲ ಉಂಟು ಅಂತ ಹೇಳಿದರೆ, ದೊಡ್ಡಪ್ಪನ ಕಾರ್ಯ ಎಲ್ಲ ಉಂಟು, ಹಾಗಾಗಿ ಆಗ ಸಮಯ ಸಿಗುವುದಿಲ್ಲ ಅಂತ ಆಯಿತು. ಮತ್ತು ಮೊನ್ನೆ ಹೋಗಿದ್ದಾಗ ನಮಗೆ ಪುರ್ಸೊತ್ತಾಗಲಿಲ್ಲ. ನಾನು ಪರ್ಚೇಸಿಂಗಿಗೆ ಹೋಗ್ಲಿಕ್ಕಿತ್ತಂತ ಹೇಳಿದೆ ಅಲ್ವಾ, ಆಗ ನಮಗೆ ಪುರ್ಸೊತ್ತಾಗಿರಲಿಲ್ಲ. ಹಾಗೆ ಇವತ್ತು ಸ್ವಲ್ಪ ಫ್ರೀ ಟೈಮ್ ಇತ್ತು, ಅಂದರೆ ಅಪ್ಪ ಕೂಡ ಆಯಿತು ಹೋಗುವ ಅಂತ ಹೇಳಿದರು. ಹಾಗೆ ನಾವು ಹೊರಟದ್ದು. ಕವಾಟು ಅದೆಲ್ಲ ಸ್ವಲ್ಪ ಭದ್ರ ಆಗಿದ್ದರೆ ಒಳ್ಳೇದಲ್ವಾ, ಯಾಕಂತ ಹೇಳಿದರೆ ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಇಡ್ತೇವೆ. ಹಾಗಿರುವಾಗ ಡೋರೆಲ್ಲ ಸ್ವಲ್ಪ ಲಾಕ್ ಎಲ್ಲ ಬೀಳದಿದ್ದರೆ ಜಿರಳೆ, ಇಲಿಗಳು ಇಂಥದ್ದೆಲ್ಲ ಹೋದರೆ ನಮಗೆ ಸಮಸ್ಯೆ ಆಗುವಂಥದ್ದು. ಹಾಗೆ ಇದೊಂದು ಕೆಲಸ ತುಂಬ ಸಮಯದಿಂದ ನಾವು ಅಂದುಕೊಳ್ತಾ ಇದ್ದೆವು, ಒಂದು ಒಳ್ಳೆ ಕವಾಟು ತೆಗಿಬೇಕು ಅಂತ. ಈ ಮರದ್ದು ಅಂಥದ್ದೆಲ್ಲ ತೆಗೆಯೋದಿಲ್ಲ, ನಾರ್ಮಲ್ ಕಬ್ಬಿಣದ ಕವಾಟೆ ತೆಗಿಬೇಕಂತಲೇ ಆಲೋಚನೆ ಮಾಡಿಕೊಂಡು ಹೊರಟಿದ್ದೇವೆ. ಅಲ್ಲಿ ಹೇಗಿರೋದು ಸಿಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ.
ಈ ವಾರ ತೆಗೆಯುವ ಅಥವಾ ಮುಂದಿನ ವಾರ ತೆಗೆಯುವ, ನೆಕ್ಸ್ಟ್ ಟೈಮ್ ಬಂದಿದ್ದಾಗ ಹೋಗುವ, ಮುಂದಿನ ತಿಂಗಳು ಹೋಗುವ, ಹೀಗೆಲ್ಲ ಯೋಚನೆ ಮಾಡಿ ಪೋಸ್ಟ್ಪೋನ್ ಮಾಡಿ ಕೊನೆಗೂ ಇವತ್ತೊಂದು ದಿನ ಕೂಡಿ ಬಂತು ಈ ಕವಾಟು ತೆಗಿಲಿಕ್ಕೆ ಅಂತ ಹೇಳಬಹುದು. ಹಾಗೆ ನಾವು ಸಂಜೆ ಹೋಗುವಾಗ ಮಳೆ ಕೂಡ ಬಿಟ್ಟಿತ್ತು, ಜೋರಾಗಿ ಮಳೆ ಬರ್ತಾ ಇತ್ತು. ನಾನು ತೋರಿಸಿದ್ದೆಲ್ಲ ನಿಮಗೆ ಆಗ ವಿಡಿಯೋದಲ್ಲಿ. ಹಾಗೆ ನೋಡಿ ವಾತಾವರಣ ಎಷ್ಟು ಚಂದ ಉಂಟು. ಇದೆಲ್ಲ ನಾವು ಶಾಲೆಗೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ದಾರಿಯಾಗಿತ್ತು. ತುಂಬ ಭಾರ ಇರುವಂತಹ ಬ್ಯಾಗನ್ನೆಲ್ಲ ಹೆಗಲಿಗೆ ಹಾಕಿಕೊಂಡು ಇದೇ ಮಾರ್ಗವಾಗಿ ಪ್ರತಿದಿನ ಶಾಲೆಗೆ ಹೋಗುದು ಮತ್ತು ಶಾಲೆಯಿಂದ ವಾಪಸ್ ಬರುದು ಕೂಡ ಇದೇ ಮಾರ್ಗವಾಗಿ. ಹಾಗೆ ನಾನು ಮತ್ತೆ ಅಕ್ಕ ಜೊತೆಯಾಗಿ ಹೋಗ್ತಾ ಇದ್ದಂತಹ ಮಾರ್ಗ ಇದು. ತುಂಬ ಒಂದು ಖುಷಿ ಆಗ್ತದೆ ಈಗ ತುಂಬ ಸಮಯದ ನಂತರ ಎಲ್ಲ ಈ ಮಾರ್ಗದಲ್ಲಿ ಹೋಗುವಾಗ ಅಥವಾ ಸುತ್ತಮುತ್ತಲಿನ ಪರಿಸರ ಎಲ್ಲ ನೋಡಿಕೊಂಡು ಹೋಗುವಾಗ ತುಂಬ ಖುಷಿಯಾಗ್ತದೆ. ಈಗ ಮಳೆಗಾಲ ಆಗಿರೋದ್ರಿಂದ ಹಚ್ಚ ಹಸಿರಿನಿಂದ ಕೂಡಿದ ಪರಿಸರ ಕೂಡ ನಿಮಗೆ ಕಾಣ್ತಾ ಇರಬಹುದು. ನೋಡುವಾಗಲೇ ಒಂದು ತಂಪು ತಂಪು ಭಾಸ ಆಗ್ತದೆ. ಹಾಗೆ ನಾವು ಪೇಟೆಗೆ ತಲುಪಿದೆವು. ಪೇಟೆಯಲ್ಲಿ ಸಂಜೆ ಆದ ಕಾರಣ ಹೆಚ್ಚಾಗಿ ಟ್ರಾಫಿಕ್ ಇದ್ದೇ ಇರ್ತದೆ. ಎಲ್ಲ ಕೆಲಸದಿಂದ ಬರುವವರಾಗಿರಬಹುದು ಅಥವಾ ಶಾಲೆಯಿಂದ ಬರುವವರಾಗಿರಬಹುದು. ಹಾಗೆ ಇಲ್ಲಿ ಕಾಣ್ತಾ ಇರುವಂತಹ ಸುಂದರವಾದ ಕಟ್ಟಡ ನಾನು ಕಲ್ತಂತಹ ಶಾಲೆ ಆಯಿತಾ, ನನ್ನ ಪ್ರೈಮರಿ ಶಾಲೆ. ನಾವು ಕಲಿಯುವಾಗ ಈ ಕಟ್ಟಡ ಇರಲಿಲ್ಲ, ಆದರೆ ಇದೇ ಗೇಟು, ಇದೇ ಮೈದಾನ, ಅಲ್ಲಿ ಕಾಣ್ತಾ ಇರುವಂತಹ ಹಳೆಯ ಕಟ್ಟಡಗಳು ಯಾವತ್ತು ಕೂಡ ನೋಡುವಾಗ ಒಂಥರ ಖುಷಿ ಆಗ್ತದೆ. ನನ್ನ ಶಾಲೆ ಅಂತ ಹೇಳುದು ಸಾಧಾರಣ ಹೆಚ್ಚಿನವರಿಗೆ ಆ ಒಂದು ಭಾವನೆ ಇರಬಹುದು. ನಮ್ಮ ವಿಟ್ಲಪೇಟೆಯ ಪರಿಚಯ ಇರುವವರಿಗೆ 4 ಮಾರ್ಗ ಗೊತ್ತೇ ಇರ್ತದೆ. ಒಂದು ಮುಡಿಪು ಭಾಗಕ್ಕೆ ಹೋಗುವಂಥದ್ದು, ಮತ್ತೊಂದು ಕಾಸರಗೋಡು ಭಾಗಕ್ಕೆ ಹೋಗುವಂಥದ್ದು, ಮತ್ತೊಂದು ಪುತ್ತೂರು ಭಾಗಕ್ಕೆ ಹೋಗುವಂಥದ್ದು, ಮತ್ತೊಂದು ಮಂಗಳೂರು ಭಾಗಕ್ಕೆ ಹೋಗುವಂಥದ್ದು. ಹಾಗೆ ಇಲ್ಲಿ ಹೆಚ್ಚಾಗಿ ವಾಹನ ದಟ್ಟಣೆ ಇರ್ತದೆ. ಒಂದು ಫಂಕ್ಷನ್ ಸಮಯದಲ್ಲಿ ಅಥವಾ ಸಂಜೆ ಹೀಗೆಲ್ಲ ತುಂಬ ಟ್ರಾಫಿಕ್ ಇರ್ತದೆ. ಇವತ್ತು ಟ್ರಾಫಿಕ್ ಪೊಲೀಸ್ ನಿಂತ್ಕೊಂಡಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ರು, ಕಾಣ್ತಾ ಇರಬಹುದು ನಿಮಗೆ. ಹಾಗೆ ಆ ಒಂದು ಟ್ರಾಫಿಕ್ಕನ್ನು ಸೀಳಿಕೊಂಡು ನುಗ್ಗಿಕೊಂಡು ನಾವು ಕೂಡ ಮುಂದೆ ಸಾಗಿದೆವು. ನಮ್ಮ ವಿಟ್ಲದ ರಸ್ತೆ ಸ್ವಲ್ಪ ಕಿರಿದಾಗಿ ಸಮಸ್ಯೆ ಆದದ್ದು ನಿಮಗೆ ಕಾಣ್ತಾ ಇರಬಹುದು. ಇಕ್ಕೆಲಗಳಲ್ಲಿ ಎಷ್ಟು ಒತ್ತೊತ್ತಾಗಿ ಅಂಗಡಿಗಳುಂಟು, ಹಾಗೆ ರಸ್ತೆಗೆ ಎಷ್ಟು ಹತ್ತಿರ ಉಂಟು ಅಂಗಡಿಗಳು ಅಂತ. ಹಾಗೆ ಗೌರ್ಮೆಂಟಿಂದ ವಿಟ್ಲ ಕಬಕ ರಸ್ತೆಗೆ ಅಂತಲೇ 6 ಕೋಟಿ ಏನೋ ಪಾಸ್ ಆಗಿದೆ ಅಂತೆ. ಆದರೆ ಅಂಗಡಿಗಳು ಅವಕಾಶ ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ಸಾಕಷ್ಟು ಅಂಗಡಿಗಳನ್ನು ತೆಗಿಬೇಕಾಗ್ತದೆ. ಹಾಗೆ ಒಂದು ವೇಳೆ ರಸ್ತೆ ಎಲ್ಲ ಕಾಮಗಾರಿ ಮಾಡೋದಿದ್ರೆ ಅಂತ ಹೇಳಿ ಕೆಲವೊಂದಷ್ಟು ವರದಿಗಳು ಹೇಳ್ತದೆ. ಹಾಗೆ ನಮ್ಮ ವಿಟ್ಲದಲ್ಲಿ ಒಂದು ಶಾಪ್ ಉಂಟಾಯ್ತಾ, ಮಂಜುನಾಥೇಶ್ವರ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಅಂತ. ಇದು ನಾನೆಂತ ಪ್ರಮೋಷನ್ ಮಾಡೋದಲ್ಲ, ನಾವು ಇಲ್ಲಿಗೊಂದು ಲಾಯಲ್ ಕಸ್ಟಮರ್ಸ್, ಅಂದರೆ ತುಂಬ ಹಳೆಯ ಗ್ರಾಹಕರು ಅಂತ ಕೂಡ ಹೇಳಬಹುದು. ಎಂತಾದರೂ ಮನೆಗೆ ಬೇಕಾದ ವಸ್ತುಗಳನ್ನು ನಾವು ಇಲ್ಲಿಂದ ಖರೀದಿ ಮಾಡೋದು ಯೂಶ್ವಲಿ. ನಮ್ಮ ಮನೆಗೆ ಬಂದಂತಹ ಮೊದಲ ಆ್ಯಂಟೆನಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಕೂಡ ಇವರಿಂದಲೇ ಖರೀದಿ ಮಾಡಿದ್ದು ಅಂತ ಅಪ್ಪ ಹೇಳ್ತಾರೆ. ಹಾಗೆ ನಾವು ಹೋದಾಗ ಫಸ್ಟ್ ನೋಡಿದ್ದು ಈ ಕವಾಟ ಆಯಿತಾ, ಇದು ಚಂದ ಇತ್ತು ಆದರೆ ಸ್ವಲ್ಪ ಸಣ್ಣ ಗಾತ್ರದ್ದು. ಹಾಗೆ ಅದರಿಂದ ನಂತರ ಇದು ನೋಡಿದೆವು. ಆ ಕವಾಟು ಮತ್ತು ಈ ಕವಾಟಿಗೆ ಕೇವಲ 1,000 ರೂಪಾಯಿಯಷ್ಟು ಅಂತರ ಇದ್ದದ್ದಷ್ಟೇ. ಹಾಗಾಗಿ ಅಪ್ಪ ಹೇಳಿದ್ರು ಈ ಕವಾಟೆ ತೆಗಿವಾ ಅಂತ. ಹಾಗೆ ಇದಕ್ಕೆ 10,000 ಆಯಿತು. ಯಾರಿಗಾದ್ರೂ ಬೇಕಿದ್ರೆ ಉಪಯೋಗ ಆಗ್ತಿದ್ರೆ ಆಗಲಿ ಅಂತ ನಾನು ಬೆಲೆ ಹೇಳಿರುವಂಥದ್ದಷ್ಟೇ. ಹಾಗೆ ವಿಟ್ಲದಲ್ಲಿ ಒಂದೊಳ್ಳೆ ಇಲೆಕ್ಟ್ರಾನಿಕ್ಸ್ ಅಥವಾ ಫರ್ನಿಚರ್ಸ್ ಎಲ್ಲಿ ಸಿಗ್ತದೆ ಅಂತ ಯಾರಿಗಾದ್ರೂ ಕುತೂಹಲ ಅಥವಾ ಒಂದು ಸಜೆಷನ್ ಬೇಕು ಅಂತ ಹೇಳಿ ಆದರೆ ಈ ಶಾಪನ್ನು ನಾನು ಸಜೆಸ್ಟ್ ಮಾಡ್ತೇನೆ ನಿಮಗೆ. ಅವರ ಕಡೆಯಿಂದ ಡೋರ್ ಡೆಲಿವರಿ ಇರಲಿಲ್ಲ, ಆದರೆ ಅವರೊಂದು ಆಟೋದವರನ್ನು ಕರೆಸಿದ್ರು. ಆದರೆ ಅವರು ನಮ್ಮ ಕಡೆ ಎಲ್ಲ ಬರುವುದಿಲ್ಲ, ಅಂದರೆ ತುಂಬ ಅಪ್ಪುಂಟು. ಹಾಗಾಗಿ ಅವರಿಗೆ ರಿಕ್ಷಾ ಹತ್ತಿಸ್ಲಿಕ್ಕೆ ಕವಾಟೆಲ್ಲ ತೆಕ್ಕೊಂಡು ಹತ್ತಲಿಕ್ಕೆ ಧೈರ್ಯ ಇಲ್ಲ ಅಂತ ಹೇಳಿದರು. ಹಾಗೆ ನಮಗೆ ಪರಿಚಯ ಇರುವವರ ಹತ್ರ ನಾಳೆ ತರಿಸುವ ಅಂತ ಹೇಳಿ ನಾವು ಮನೆ ಕಡೆಗೆ ಹೊರಟದ್ದು. ನಾವು ದುಡಿದಂತಹ ಹಣವನ್ನು ಎಲ್ಲೆಲ್ಲಿಯೋ ಪೋಲು ಮಾಡುವಾಗ ಹಣ ಖರ್ಚಾಯ್ತಲ್ಲ ಅಂತ ಬೇಸರ ಆಗಬಹುದು. ಆದರೆ ನಮ್ಮವರಿಗೋಸ್ಕರ ಅಥವಾ ನಮ್ಮ ಮನೆಗೋಸ್ಕರ ಮಾಡುವಂತಹ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ತೃಪ್ತಿ ಇರ್ತದೆ. ನಾವು ದುಡ್ದದ್ದು ಕೂಡ ಸಾರ್ಥಕ ಅಂತ ಹೇಳುವ ಭಾವನೆ ಇರ್ತದೆ. ಮನೆಯ ಜವಾಬ್ದಾರಿಗಳನ್ನು ತೆಕ್ಕೊಳ್ಳಿಕ್ಕೆ ಗಂಡು ಮಕ್ಕಳೇ ಆಗಬೇಕು, ಹೆಣ್ಣು ಮಕ್ಕಳೇ ಆಗಬೇಕು, ಇಂತಹ ಲಿಂಗಭೇದ ಅಂತ ಹೇಳುವಂಥದ್ದು ನಮ್ಮ ಹಿರಿಯರ ಕಾಲಕ್ಕೆ ಮುಗ್ದು ಹೋಯಿತು. ನಮ್ಮ ಮನೆ ಅಂತ ಹೇಳುವ ಕಾಳಜಿ, ನಮ್ಮವರು ಅಂತ ಹೇಳುವ ಪ್ರೀತಿ ಉಂಟಲ್ಲ, ಒಂದು ಜವಾಬ್ದಾರಿಯುತ ಮಕ್ಕಳ ಕರ್ತವ್ಯ ಅದು ಅಂತ ಹೇಳುವಂಥದ್ದೊಂದು ನನ್ನ ವಾದ. ಈ ವಿಚಾರವನ್ನು ಎಷ್ಟು ಜನ ಅನುಮೋದಿಸ್ತೀರಿ, ಎಷ್ಟು ಜನ ಅಲ್ಲಗಳಿತೀರಿ ಅಂತ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಒಂದು ಪಾಲಿಸಿಕೊಂಡು ಬಂದಂತಹ ವಿಚಾರ ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.